ಯಾವ್ದಾದ್ರು ದೇಶದಲ್ಲಿ 97.5% ಟ್ಯಾಕ್ಸ್ ಇರೋದು ನೋಡಿದೀರಾ? ಯಾವ್ದೋ ದೇಶದಲ್ಲ, ಇಂಡಿಯಾದಲ್ಲೇನೆ 1970s ಟೈಮಲ್ಲಿ ಇಂದಿರಾ ಗಾಂಧಿ ಅವರು 2 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ರೆ ಅವರು 97.5% ಟ್ಯಾಕ್ಸ್ ಕಟ್ಬೇಕು. ಇದ್ಯಾಗೆ ಅಂತ ಕೇಳಿದ್ರೆ ಇನ್ಕಮ್ ಇನ್ಇಕ್ವಾಲಿಟಿನ ಎರಾಡಿಕೇಟ್ ಮಾಡಕ್. ಐ ಥಿಂಕ್ ನಮ್ ಸಿದ್ದರಾಮಯ್ಯನವರು ಅಲ್ಲಿಂದಾನೆ ಇನ್ಸ್ಪೈರ್ ಆಗಿರ್ಬೋದು. ಈಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಬಡವ್ರನ್ನ ಹೆಂಗ್ ಮೇಲ್ ತರೋದು ಅಂತ ಯೋಚನೆ ಮಾಡ್ಬೇಕು ಹೊರತು ಸಾವುಕಾರಿಂದ ತೆಗೆದು ಬಡವರು ಕೊಡೋದು ಯಾವ ಲೆಕ್ಕ? ಈ ತರ ಮಾಡಿದಾಗ ಸಾವುಕಾರರು ನಾನ್ ಯಾಕೆ ಇಷ್ಟು ಕಷ್ಟಪಟ್ಟು ದುಡಿಬೇಕು ಅಂತ ಅನ್ಕೊಂತಾನೆ, ಅದೇ ಬಡವರು ನಾನ್ ಯಾಕೆ ಕಷ್ಟಪಟ್ಟು ದುಡಿಬೇಕು ಅಂತ ಅನ್ಕೊಂತ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ನಮ್ ಗೌರ್ಮೆಂಟ್ ಇಂದ ಒಳ್ಳೆ ಸರ್ವಿಸ್ ಸಿಗ್ಲಿ ಅಂತ ಕಟ್ತಾರೆ. ಆದ್ರೆ ಈ ಗೌರ್ಮೆಂಟ್ ಈ ಬಜೆಟ್ ಎಲ್ಲ ತಗೊಂಡೋಗಿ ಫ್ರೀ ಗ್ಯಾರಂಟಿಗಳು ಕೊಡುತ್ತೆ. ನಮ್ ಸೆಂಟ್ರಲ್ ಗೌರ್ಮೆಂಟ್ ಏನ್ ಬೇರೆದೇನ್ ಮಾಡ್ತಾ ಇಲ್ಲ. ಆಕ್ಚುಲಿ ನಾವಿಲ್ಲಿ ಗೌರ್ಮೆಂಟ್ ಬ್ಲೇಮ್ ಮಾಡೋದು ತುಂಬಾ ತಪ್ಪು. ಯಾಕಂದ್ರೆ ಗವರ್ಮೆಂಟ್ ಮೆಜಾರಿಟಿ ಆಫ್ ದ ಪೀಪಲ್ ಗೆ ಏನ್ ಬೇಕೋ ಅದೇ ಮಾಡ್ತಾರೆ. ಆದ್ರೆ ನಮ್ ಬ್ಯಾಡ್ ಲಕ್ ಏನು ಅಂದ್ರೆ ಇಂಡಿಯಾದಲ್ಲಿ ಬರೀ 3% ಆಫ್ ದ ಪಾಪ್ಯುಲೇಷನ್ ಅಷ್ಟೇ ಟ್ಯಾಕ್ಸ್ ಕಟ್ಟುತ್ತೆ. ಇಂಡಿಯಾದಲ್ಲಿ 50% ಆಫ್ ದ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಅಗ್ರಿಕಲ್ಚರಲ್ ಇನ್ಕಮ್ ಮೇಲೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲ. ಇದ್ರ ಬಗ್ಗೆ ಮಾತಾಡಿದ್ರೆ ಕೋಪ ಬರ್ಬೋದು. ಅವ್ರು ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಟ್ಟು. ತುಂಬಾ ಜನ ಇವಾಗ ಏನ್ ಕೇಳ್ತಾವ್ರೆ ಅಂದ್ರೆ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ಆ ಟ್ಯಾಕ್ಸ್ಗೆ ಇನ್ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ತರ ನಮ್ಗೆ ಫೆಸಿಲಿಟಿ ಸಿಗ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದು ತುಂಬಾ ಜನ ಪ್ರಾಬ್ಲಮ್. ಸೊ ಯಾಕೆ ಸಿಗ್ತಾ ಇಲ್ಲ? ಯಾಕೆಂದ್ರೆ ಅದಕ್ಕೆ ಬಜೆಟ್ ಇಲ್ಲ. ಯಾಕೆಂದ್ರೆ ಆ ಬಜೆಟ್ ಎಲ್ಲ ತಗೊಂಡೋಗಿ ಫ್ರೀ ಗ್ಯಾರಂಟಿಗಳಿಗೆ ಹಾಕೋರೆ. ಸೊ ಹೋಗ್ಲಿ, ಅವ್ರು ಡೆವಲಪ್ ಆಗ್ಲಿ. ಸೊ ನಮ್ ಕಂಟ್ರಿ ಡೆಮೋಕ್ರಸಿ, ಎಲ್ಲರೂ ಡೆವಲಪ್ ಆಗ್ಬೇಕು. ಆದ್ರೆ 5 ಗ್ಯಾರಂಟಿಗಳು ಯಾವ್ದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಕೊಡ್ತಾರೆ. ಸೊ ಇವಾಗ ಫ್ರೀ ಕರೆಂಟ್ ಕೊಡ್ತಾರೆ, ಅದು 5 ವರ್ಷ ಕೊಡ್ತಾರೆ, ಆಮೇಲೆ ಕರೆಂಟ್ ಬಿಲ್ ಕಟ್ಲೇಬೇಕು. ಸೊ ಅದ್ರ ಬದಲು ಇವಾಗ ಒಂದ್ ಮನೆಗೆ ಒಂದು 30,000 ಆಗ್ತೈತೆ ಸೋಲಾರ್ ಹಾಕ್ಸಕ್ಕೆ, ಓಕೆನಾ? ಫುಲ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೂ ಒಂದು 10,000 15,000 ಸಬ್ಸಿಡಿ ಹಾಕಿ ಕೊಟ್ರೆ ಎಷ್ಟು ಜನ ಹಾಕ್ಸ್ಕೊಂತಾರೆ? ಎಲ್ಲ ಒಂದೇ ಸತಿ ಆಗಿಲ್ಲ ಅಂದ್ರೂ ಒಂದೊಂದು ಡಿಸ್ಟ್ರಿಕ್ಟ್ ಒಂದ್ಸತಿ ಮಾಡಿದ್ರು ಆಗ್ತದೆ. ಇವಾಗ ಗೃಹಿಣಿಯರಿಗೆ 2,000 ಆಗ್ತಾರೆ. ಅದರಿಂದ ಯಾರನ್ನ ಡೆವಲಪ್ ಆಗ್ತಾರೆ? ಖರ್ಚು ಮಾಡಿ ಕೂತ್ಕೊಂಡು ತಿಂತಾರೆ ಅಷ್ಟೇ. ಅದ್ರ ಬದಲು ಅವ್ರು ಮನೇಲೆ ಕೂತ್ ಕೆಲಸ ಮಾಡಂಗೆ, ಇಲ್ಲಾಂದ್ರೆ ಊರ್ ಜನ ಎಲ್ಲ ಸೇರಿ ಒಂದ್ ಕಡೆ ಕೂತ್ ಏನೋ ಒಂದ್ ಕೆಲಸ ಮಾಡಂಗೆ, ಏನೋ ಒಂದ್ ತಯಾರು ಮಾಡಂಗೆ ಅವಕಾಶ ಮಾಡ್ಕೊಟ್ರೆ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಮೇನ್ ಪ್ರಾಬ್ಲಮ್ ಅಂದ್ರೆ ಕೆಲಸ ಮಾಡೋದ್ರೆ ಮಾಡ್ತಾರ ಅವ್ರು, ಆದ್ರೆ ಅದನ್ನ ಹೆಂಗೆ ಎಕ್ಸ್ಪೋರ್ಟ್ ಮಾಡೋದು, ಏನೋ ಪ್ರಾಡಕ್ಟ್ಸ್ ಆಗಲಿ ಏನೇ ಆಗಲಿ ಹೆಂಗ್ ಸೇಲ್ ಮಾಡೋದು ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಇದಕ್ಕೆ ಗೌರ್ಮೆಂಟ್ ಇನಿಷಿಯೇಟ್ ತಗೊಂಡು ಅದು ಕೆಲಸ ಎಲ್ಲ ಮಾಡಿದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತದ. ಇನ್ ಯುವನಿಧಿ ಅನ್ಕೋ, ಅವ್ರ ಕೆಲಸ ಹುಡ್ಕೊಡ್ಬೇಕೆ ಹೊರತು ತಿಂಗಳ ಅವ್ರ ಕಾಸು ಹಾಕಿದ್ರೆ ಏನಾಗ್ತೈತೆ? ಸೊ ಈ ಯಾವ ಗ್ಯಾರಂಟಿಗಳು ಪರ್ಮನೆಂಟ್ ಸೊಲ್ಯೂಷನ್ ಯಾವ್ದು ಕೊಡ್ತಾ ಇಲ್ಲ. ಇವಾಗ ಬಜೆಟ್ ಎಲ್ಲ ಹೋಗ್ತೈತೆ ಅಂತ ನೋಡಿದ್ರೆ ಹಿಂದಿನ ವರ್ಷ 3 ಲಕ್ಷ ಕೋಟಿ ಬಜೆಟ್ ಕರ್ನಾಟಕದ್ದು, ಓಕೆನಾ? ಸೊ ಈ 3 ಲಕ್ಷ ಕೋಟಿಯಲ್ಲಿ 55,000 ಕೋಟಿ ಬರೀ 5 ಗ್ಯಾರಂಟಿಗಳಿಗೆ ಹೋಗೈತೆ. ಸೊ ಇನ್ 25,000 ಕೋಟಿ ಸಬ್ಸಿಡೀಸ್ಗೆ ಹೋಗೈತೆ, 22,000 ಕೋಟಿ ಲೋನ್ಸ್ ಮತ್ತೆ ಇಂಟ್ರೆಸ್ಟ್ ಕಟ್ಟಕ್ಕೆ ಹೋಗೈತೆ, 18,000 ಕೋಟಿ ಪೆನ್ಷನ್ಗೆ ಹೋಗೈತೆ, 20,000 ಕೋಟಿ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲ್ರಿ, ಮತ್ತೆ 11,000 ಕೋಟಿ ಪೊಲೀಸ್ಗೆ ಮತ್ತೆ ಸೆಕ್ಯೂರಿಟಿ ಫೋರ್ಸ್ಗೆ 11,000 ಕೋಟಿ ಹೋಗೈತೆ. ಸೊ ಇದು ಯಾವುದು ಡೆವಲಪ್ಮೆಂಟ್ಗೆ ಒಂದು ದಾರಿ ಆಗ್ತಾ ಇಲ್ಲ, ಓಕೆನಾ? ಇದಿಷ್ಟೇ ಅಲ್ಲ, ಇನ್ನೂ ತುಂಬಾ ಇರ್ತದೆ ಗೌರ್ಮೆಂಟ್ ಸಾಕ್ಬೇಕಾಗಿರೋದು, ಓಕೆನಾ? ಸೊ ಎಜುಕೇಶನ್ ಮತ್ತೆ ಹೆಲ್ತ್ಗೆ, ಎಜುಕೇಶನ್ಗೆ 36,000 ಕೋಟಿ ಖರ್ಚು ಮಾಡೋರು. ಇದರಲ್ಲಿ 31,000 ಕೋಟಿ ಬರೀ ಪ್ರೈಮರಿ ಎಜುಕೇಶನ್ಗೆ ಇನ್ವೆಸ್ಟ್ ಮಾಡೋರು. 10th 12th ಓದಿರೋನ್ಗೆ ಯಾವನ್ಗಾನ ಕೆಲಸ ಸಿಗ್ತದೆ ಈ ಕಾಲದಲ್ಲಿ? ಹೈಯರ್ ಎಜುಕೇಶನ್ಗೆ 5,000 ಕೋಟಿ ಇನ್ವೆಸ್ಟ್ ಮಾಡೋರು. ಇನ್ ಕೆಲಸ ಎಲ್ಲಿ ಸಿಗ್ತವೆ ಅವ್ರಿಗೆ? ಕೆಲಸ ಬೇಕಾಗಿರೋ ಸ್ಕಿಲ್ ಹೇಳ್ಕೊಡೋದ್ ಬದಲು ಅದ್ರಲ್ಲೂ ರಿಸರ್ವೇಶನ್ ಸಿಗುವಾಗ ಪ್ರೈವೇಟ್ ಕಂಪ್ನಿಗಳು ಯಾರು ರಿಸರ್ವೇಶನ್ ಫಾಲೋ ಮಾಡ್ತಾರೆ? ಕರ್ನಾಟಕದಾಗಿರೋರ್ಗೆ ಮಾತ್ರ ಕೊಡ್ಬೇಕು ಅಂದ್ರೆ ಅದೇನು ಗೌರ್ಮೆಂಟ್ ಕೆಟ್ಟೋಯ್ತು? ಇವಾಗ ಗೌರ್ಮೆಂಟ್ ರಿಸರ್ವೇಶನ್ ಇಕ್ಕಿ ಎಲ್ಲ ಅಂತವ್ರು ಕೂತ್ಕೊಂಡು ಏನೋ ಒಂದು ಕೆಲಸ ಆಗ್ಬೇಕಂದ್ರೆ ತಿಂಗ್ಳುಗಟ್ಟಲೆ ಆಗ್ತದೆ. ಇನ್ನು ಆ ಪ್ರೈವೇಟ್ ಕಂಪ್ನಿಗೂ ಹಂಗ್ ಮಾಡ್ರೆ ಅವ್ರು ಲಾಸ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ಅದಕ್ಕೆ ಬೇಕಾಗಿರೋ ಸ್ಕಿಲ್ ಹೇಳ್ಕೊಡೋಣ, ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡೋಣ ಅನ್ನೋದಿಲ್ಲ. ಅದಕ್ಕೂ ರಿಸರ್ವೇಶನ್ ಇಟ್ಟಿದ್ರಲ್ಲ ಮೊನ್ನೆ. ಇನ್ನು ಹೆಲ್ತ್ ಕೇರ್ಗೆ ಬಂದ್ರೆ 16,000 ಕೋಟಿ ಹೆಲ್ತ್ ಕೇರ್ಗೆ ಇನ್ವೆಸ್ಟ್ ಮಾಡೋರು. 16,000 ಕೋಟಿ. ಗೃಹಲಕ್ಷ್ಮಿಗೆ 22,000 ಕೋಟಿ ಆಗೈತೆ. ಯಾವ್ದೋ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ನೀವು ಒಂದ್ 2-3 ದಿನ ಇದ್ರೆ 5,000 ರಿಂದ 10,000 ಆಗ್ತದೆ. ಇನ್ನೂ ಜಾಸ್ತಿನೇ ಆಗ್ತದೆ. ಇನ್ನೂ ಸುಮ್ಮನೆ 2-3 ದಿನ ಬೆಡ್ ರೆಸ್ಟ್ ಮಾಡೋದ್ರೆ ಅಲ್ಲಿ. ಯಾಕೆಂದ್ರೆ ಅಷ್ಟು ಫೆಸಿಲಿಟೀಸ್ ಕೊಡ್ತಾರೆ ಪ್ರೈವೇಟ್ ಹಾಸ್ಪಿಟ್ಲ್. ಅವ್ರು ಲಾಭ ಮಾಡ್ಬೋದು, ಆದ್ರೂ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ. ಸೊ ನಿಂಗೆ ಅದೇ ಫೆಸಿಲಿಟಿ ಗೌರ್ಮೆಂಟ್ ಅಲ್ಲಿ ಫ್ರೀ ಆಗಿ ಸಿಗ್ಬೇಕು ಅಂದ್ರೆ ಎಷ್ಟು ಬಜೆಟ್ ಬೇಕಾದ್ರೆ ಬರೀ 16,000 ಕೋಟಿಯಲ್ಲಿ ಆಗ್ತದೆ ಅದು. ಇನ್ನು ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಹಿಂದಿನ ವರ್ಷ 45 ಲಕ್ಷ ಕೋಟಿ, ಓಕೆನಾ? ಸೊ ಇದ್ರಲ್ಲಿ ಮೈನ್ ಎಲ್ಲಿಂದ ಇನ್ಕಮ್ ಬರ್ತದೆ ಅಂದ್ರೆ ಅವ್ರಿಗೆ ಕಾರ್ಪೊರೇಟ್ ಟ್ಯಾಕ್ಸು 9 ಲಕ್ಷ ಕೋಟಿ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಕಂಪ್ನಿಗಳು ಇರ್ತಾವಲ್ಲ, ಸೊ ಕಂಪ್ನಿಗಳು ಪ್ರಾಫಿಟ್ ಮಾಡ್ತವೆ, ಅದರಿಂದ ಬರೋ ಟ್ಯಾಕ್ಸ್. ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಂತ 9 ಲಕ್ಷ ಕೋಟಿ ಬರ್ತೈತೆ. ಮತ್ತೆ ಜಿ ಎಸ್ ಟಿ ಇಂದ 9.5 ಲಕ್ಷ ಕೋಟಿ ಬರ್ತದೆ. ಸೊ ಈ ಮೂರನ್ನು ಕಂಬೈನ್ ಮಾಡಿದ್ರೆ ನೀವು ಹತ್ತತ್ರ 27-28 ಲಕ್ಷ ಕೋಟಿ ಬರ್ತೈತೆ. ಸೊ ಬಜೆಟ್ ಅಲ್ಲಿ ಟೋಟಲ್ ಬಜೆಟ್ ಅಲ್ಲಿ ಇದು 60%. 60% ಆಫ್ ದ ಇನ್ಕಮ್ ಬರೀ ಈ ಕಾರ್ಪೊರೇಟ್ ಇನ್ಕಮ್ ಮತ್ತೆ GST ಇಂದ ಬರುತ್ತೆ. ಓಕೆ, ಸೊ ಇನ್ ಮಿಕ್ಕಿದ್ದು ಈ ಡ್ರಿಂಕ್ಸ್ ಮತ್ತೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮತ್ತೆ ನಾನ್ ಟ್ಯಾಕ್ಸ್ ಇನ್ನ ಬೇರೆ ಕಡೆಯಿಂದ ಇನ್ ಮಿಕ್ಕಿದ್ದೆಲ್ಲ ಬರ್ತೈತೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅದನ್ನ ಹೆಂಗ್ ಸ್ಪೆಂಡ್ ಮಾಡ್ತಾವ್ರೆ ಅಂತ. ಸೊ ಇಂಟ್ರೆಸ್ಟ್ ಪೇಮೆಂಟ್ ಅಂದ್ರೆ ಸಾಲಗಳಿಗೆ ಇಂಟ್ರೆಸ್ಟ್ ಪೇ ಮಾಡಕ್ಕೆ 10 ಲಕ್ಷ ಕೋಟಿ ಖರ್ಚಾಗ್ತಾ ಇದೆ, ಓಕೆನಾ? ಮತ್ತೆ ಪೆನ್ಷನ್ಗಳಿಗೆ 2,30,000 ಕೋಟಿ ಪೆನ್ಷನ್ಗಳಿಗೆ ಹೋಗ್ತಾ ಇದೆ,
ಓಕೆ, ಮತ್ತೆ ಈ ಸಬ್ಸಿಡಿ ಫುಡ್ ಸಬ್ಸಿಡಿ, ಫರ್ಟಿಲೈಸರ್ ಸಬ್ಸಿಡಿ, ಮತ್ತೆ ಪೆಟ್ರೋಲಿಯಂ ಸಬ್ಸಿಡಿ. ಸೊ ಇದು ಮೂರಕ್ಕೂ 4 ಲಕ್ಷ ಕೋಟಿ ಹೋಗ್ತಾ ಇದೆ. ನೆಕ್ಸ್ಟ್ ಡಿಫೆನ್ಸ್ಗೆ 6 ಲಕ್ಷ ಕೋಟಿ, ಟ್ರಾನ್ಸ್ಪೋರ್ಟ್ಗೆ 2,20,000 ಕೋಟಿ ಹೋಗ್ತಾ ಇದೆ, ಎಜುಕೇಶನ್ಗೆ 1,12,000 ಕೋಟಿ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ಗೆ 90,000 ಕೋಟಿ ಹೋಗ್ತಾ ಇದೆ, ರೂರಲ್ ಡೆವಲಪ್ಮೆಂಟ್ಗೆ 1,60,000 ಕೋಟಿ ಹೋಗ್ತಾ ಇದೆ, ಅಗ್ರಿಕಲ್ಚರ್ ಮತ್ತೆ ಫಾರ್ಮಿಂಗ್ಗೆ 1,25,000 ಕೋಟಿ ಹೋಗ್ತಾ ಇದೆ. ಓಕೆ, ಸೊ ನಾವು ಇಲ್ಲಿ ನೋಡ್ಕೊಂಡ್ರೆ ಡೆವಲಪ್ಮೆಂಟ್ಗೆ ತುಂಬಾ ಕಮ್ಮಿ ಖರ್ಚಾಗ್ತೈತೆ. ಯಾಕೆ ಅಂದ್ರೆ ಅಗ್ರಿಕಲ್ಚರ್ಗೆ ತುಂಬಾ ಜಾಸ್ತಿ ಖರ್ಚಾಗ್ತೈತೆ. ನೀವು ಅಗ್ರಿಕಲ್ಚರ್ ಅಂತ ನೋಡ್ಕೊಂಡ್ರೆ ಬರೀ ಅಗ್ರಿಕಲ್ಚರ್ ಒಂದೇ ಅಲ್ಲ. ಓಕೆ, ಸೊ ರೂರಲ್ ಡೆವಲಪ್ಮೆಂಟ್ ಅದ್ರ ಕಡೆನೆ ಬರ್ತಿದೆ, ಅಗ್ರಿಕಲ್ಚರ್ ಅಂಡ್ ಫಾರ್ಮಿಂಗ್ ಬರ್ತಿದೆ, ಮತ್ತೆ ಫುಡ್ ಸಬ್ಸಿಡೀಸ್, ಮತ್ತೆ ಫರ್ಟಿಲೈಸರ್ ಸಬ್ಸಿಡೀಸ್, ಇದೆಲ್ಲ ಈ ಅಗ್ರಿಕಲ್ಚರ್ ಮೇಲೆ ಬರ್ತದೆ. ಯಾಕಂದ್ರೆ 50% ಆಫ್ ದ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಇನ್ ರಿಟರ್ನ್ ಈ ಅಗ್ರಿಕಲ್ಚರ್ ಇಂದ ಬರೀ 60,000-70,000 ಇಂಡೈರೆಕ್ಟ್ ಟ್ಯಾಕ್ಸ್ ಬರ್ತದೆ. ಓಕೆ, ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಇವ್ರ ಮೇಲೆ ಹಾಕಂಗಿಲ್ಲ. ಸೊ ಇಂಡೈರೆಕ್ಟ್ ಇಂದ 60,000-70,000 ಕೋಟಿ ಬರ್ತಾ ಇದೆ ಇವ್ರ ಕಡೆಯಿಂದ. ಆದ್ರೆ ಇವ್ರು ಖರ್ಚು ಮಾಡ್ತಾ ಇರೋದು 7 ಲಕ್ಷ ಕೋಟಿ ಆಗ್ತದೆ. ಸೊ ಇವಾಗ ಇವ್ರ ಮೇಲೆ ಎಲ್ಲ ಟ್ಯಾಕ್ಸ್ ಹಾಕ್ಬೇಕಂದ್ರೆ ಅದು ವರ್ಕ್ ಆಗಲ್ಲ. ಯಾಕಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟಿದೆ ಗೊತ್ತಾ? ಮಂತ್ಲಿ ಒಂದು ಆವರೇಜ್ ಆಗಿ ಇಂಡಿಯಾ ಪೂರ್ತಿ ಆವರೇಜ್ ತಗೊಂಡ್ರೆ ಮಂತ್ಲಿ ಅಗ್ರಿಕಲ್ಚರ್ ಫ್ಯಾಮಿಲಿಗೆ ಇನ್ಕಮು 10,000, ಅರೌಂಡ್ 10,000 ಇರ್ತದೆ. ಓಕೆ, ನೀವು ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದ್ರೂ ಬರಲ್ಲ. ವರ್ಷಕ್ಕೆ 7 ಲಕ್ಷದಿಂದ ಜಾಸ್ತಿ ಅರ್ನ್ ಮಾಡಿದ್ರೆ ಮಾತ್ರ ಟ್ಯಾಕ್ಸ್. ಸೊ ಈ ವರ್ಷಕ್ಕೆ 1,20,000 ಏನೋ ಅರ್ನ್ ಮಾಡುತ್ತೆ. ಸೊ ಇವ್ರ ಮೇಲೆ ಟ್ಯಾಕ್ಸ್ ಹಾಕ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ಗವರ್ನಮೆಂಟ್ ನಂಬರ್ ಆಫ್ ಫಾರ್ಮರ್ಸ್ ರಿಡ್ಯೂಸ್ ಮಾಡಬೇಕು. ಓಕೆ, ಸೊ ಇವ್ರನ್ನೆಲ್ಲ ಇಂಡಸ್ಟ್ರಿ ಕಡೆ, ಟೆಕ್ನಾಲಜಿ ಕಡೆ ಮೂವ್ ಮಾಡಬೇಕು. ಯಾಕೆ ನೀವು ಅನ್ಕೋಬಹುದು ಫಾರ್ಮರ್ಸ್ ಕಮ್ಮಿ ಆದ್ರೆ ನಮ್ಮ ದೇಶದ ಬೆನ್ನೆಲುಬು, ನಮ್ಗೆ ಅನ್ನ ಎಲ್ಲಿ ಸಿಗ್ತದೆ, ಏನಾಗ್ತಿದೆ ಅಂತ. ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ, ಫಾರ್ ಎಕ್ಸಾಂಪಲ್ ನಮ್ಮೂರೇ ತಗೊಳ್ರಿ. ಓಕೆ, ನಮ್ಮೂರಲ್ಲಿ ಒಂದು 1,000 ಜನ ಅವ್ರು ಅನ್ಕೊಳ್ರಿ. ಸೊ ನಮ್ಮೂರಲ್ಲಿ ಆ 1,000 ಜನದಲ್ಲಿ 500 ಜನ ವ್ಯವಸಾಯ ಮಾಡ್ತಾರೆ. ಓಕೆನಾ, ಸೊ 500 ಜನನು ಸೇರಿ ಟೋಟಲ್ ಒಂದು 200 ಎಕರೆ ವ್ಯವಸಾಯ ಮಾಡ್ತಾರೆ. ಸೊ ಈ 200 ಎಕರೆಯಲ್ಲಿ ಟೋಟಲ್ ಈಲ್ಡ್ ಎಲ್ಲ ಜೋಳ ಹಾಕೋರು ಅನ್ಕೊಳ್ರಿ. ಸೊ 200 ಎಕರೆಯಲ್ಲಿ ಒಂದು ಎಕರೆಗೆ 30 ಕ್ವಿಂಟಲ್ ಹಾಕೊಂಡ್ರು 60 ಟನ್ ಜೋಳ ಬೆಳಿತಾರೆ. ಓಕೆನಾ, 200 ಎಕರೆಯಲ್ಲಿ ಸೇರಿಸಿ 60 ಟನ್ ಜೋಳ ಬೆಳೆಯೋಕೆ 500 ಜನ ಕೆಲಸದವ್ರು ಬೇಕಾ? ನೀವು ಯೋಚನೆ ಮಾಡಿ. ಸೊ 200 ಎಕರೆಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಒಳ್ಳೆ ಟೆಕ್ನಾಲಜಿ ಮತ್ತೆ ಒಳ್ಳೆ ಟೂಲ್ಸ್ ಯೂಸ್ ಮಾಡಿದ್ರೆ 100 ಜನನೇ ಈ ಕೆಲಸ ಎಲ್ಲ ಮಾಡ ಈಸಿಯಾಗಿ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿಯೊಬ್ಬರು ಚಿಕ್ಕದಾಗ ಮಾಡ್ತಾರೆ, 1 ಎಕರೆ 2 ಎಕರೆ ಈ ತರ. ಸೊ ಅವಾಗ ಏನಾಗ್ತೈತೆ, ಅವ್ರು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳನ್ನ, ದೊಡ್ಡ ದೊಡ್ಡ ವೆಹಿಕಲ್ಸ್ ನ ಯೂಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರು ತುಂಬಾ ಚಿಕ್ಕದಾಗಿರುತ್ತೆ. ಸೊ ಇಲ್ಲಿ ಜೋಳ ಇಕ್ಕೋದು ಮನುಷ್ಯರೇ ಇಕ್ತಾರೆ, ಅದನ್ನ ಕಟ್ ಮಾಡೋದು ಮನುಷ್ಯರೇ, ಕಳೆ ಕೀಳೋದು ಮನುಷ್ಯರೇ. ಸೊ ಇಲ್ಲಿ ವರ್ಕ್ ಫೋರ್ಸ್ ತುಂಬಾ ಬೇಕಾಗ್ತದೆ. ಓಕೆನಾ, ಆದ್ರೆ ಅಷ್ಟು ಫೋರ್ಸ್ ಬೇಡ. ಅವ್ರನ್ನೆಲ್ಲ ಬೇರೆ ಏನೋ ಪ್ರೊಡಕ್ಷನ್, ಏನೋ ಕಂಪ್ನಿಗಳು ಏನೋ ತಯಾರು ಮಾಡೋದ, ನಾವು ಎಷ್ಟೊಂದು ಇಂಪೋರ್ಟ್ ಮಾಡ್ಸ್ಕೊಂತೀವಿ ಬೇರೆ ಕಂಟ್ರಿಗಳಿಂದ. ಎಷ್ಟೋ ಬಟ್ಟೆ ಇಂಪೋರ್ಟ್ ಮಾಡ್ಕೊಂತೀವಿ, ಎಷ್ಟೊಂದು ಆಟ ಸಾಮಾನು ಇಂಪೋರ್ಟ್ ಮಾಡ್ಕೊಂತೀವಿ, ಎಷ್ಟೊಂದು ಫೋನ್ಗಳಂತೆ. ಸೊ ಇದೆಲ್ಲ ನಾವೇ ತಯಾರು ಮಾಡ್ಕೊಳೋ ತರ ಇವ್ರನ್ನೆಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ತರ ಮಾಡಬೇಕು ಗವರ್ನಮೆಂಟ್. ಸೊ ಇನ್ನೊಂದು, ವ್ಯವಸಾಯ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. 50% ಆಫ್ ದ ಪಾಪ್ಯುಲೇಷನ್ ವ್ಯವಸಾಯದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟು ಜನನು ಮಾಡಿದ್ರೆ ಏನು ಪರವಾಗಿಲ್ಲ, ಆದ್ರೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ರೈತರನ್ನ ಗವರ್ನಮೆಂಟ್ ಮೇಲೆ ಡಿಪೆಂಡ್ ಆಗಂಗೆ ಮಾಡಬಾರದು. ರೈತರು ಅವ್ರಿಗೆ ದುಡ್ಕೊಳೋ ತರ ಏನಾದ್ರು ಹೆಲ್ಪ್ ಮಾಡ್ಬೇಕು. ಸೊ ಪ್ರತಿ ವರ್ಷ ರೈತರು ಸಾಲ ಮಾಡ್ತಾರೆ, ಗೌರ್ಮೆಂಟ್ ಅದ್ರ ಬಂದು ಮನ್ನಾ ಮಾಡ್ತಾರೆ. ತಿರ್ಗಾ ಸಾಲ ಮಾಡ್ತಾರೆ, ತಿರ್ಗಾ ಮನ್ನಾ ಮಾಡ್ತಾರೆ. ಸೊ ಇದೇ ತರ ಆಗ್ಬಿಟ್ಟೆ. ರೈತರಿಗೆ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಇಲ್ಲ, ಯಾವ ಟೈಮಲ್ಲಿ ಯಾವ್ದು ಬೆಳೆ ಹಾಕ್ಬೇಕು, ಓಕೆ, ಅದಕ್ಕೇನ್ ಟೆಕ್ನಾಲಜೀಸ್ ಐತೆ, ಅದ್ರ ಏನ್ ಕಮ್ಮಿ ಕೆಲಸಗಾರರಿಂದ ಹೆಂಗ್ ಅದನ್ನ ಮಾಡ್ಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಎಜುಕೇಟ್ ಮಾಡಿದ್ರೆ ಅವರು ಚೆನ್ನಾಗಿ ದುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ರೈತರು ತುಂಬಾ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋರು. ಇವಾಗ ಗೌರ್ಮೆಂಟ್ ಕೊಡೋ ಸಬ್ಸಿಡೀಸ್ ಮೇಲೆ, ಗೌರ್ಮೆಂಟ್ಗಳು ಫ್ರೀ ಬೀಸ್ ಮೇಲೆ ಡಿಪೆಂಡ್ ಆಗೋರೆ. ಸೊ ಅದಕ್ಕೆ ಇಷ್ಟೊಂದು ಡೆವಲಪ್ಮೆಂಟ್ಗೆ ಕಮ್ಮಿ ಬಜೆಟ್. ಸೊ ರೈತರು ಅವ್ರ ಮೇಲೆ ಅವರೇ ಡಿಪೆಂಡ್ ಆಗೋ ತರ ಮಾಡಿದ್ರೆ ಅವಾಗ ಡೆವಲಪ್ಮೆಂಟು ಚೆನ್ನಾಗಿ. ನೀವು ಅಬ್ಸರ್ವ್ ಮಾಡ್ಬೋದು, ಚೈನಾ ಇದನ್ನ ಮುಂಚೆನೆ 50-60 ವರ್ಷದಿಂದನೇ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋದು. ಅಲ್ಲೂ ಹಿಂಗೆ ಇಂಡಿಯಾ ತರನೇ ತುಂಬಾ ಜನ ರೈತರು ಇದ್ರು. ಆದ್ರೆ ಇವಾಗ ನೋಡಿದ್ರೆ ಎಲ್ಲ ಇಂಡಸ್ಟ್ರಿ ಕಡೆ ಮೂವ್ ಆಗ್ಬಿಟ್ಟಾರೆ. ನೀವು ಯಾವುದೇ ಪ್ರಾಡಕ್ಟ್ ನೋಡಿದ್ರು ಮೇಡ್ ಇನ್ ಚೈನಾ ಅಂತ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟವ್ರೆ. ಸೊ ಯಾವುದೇ ಒಂದು ಡೂಪ್ಲಿಕೇಟ್ ಇಂದ ಹಿಡಿದು ಒರಿಜಿನಲ್ ವರ್ಗು ಪ್ರತಿಯೊಂದು ಅಲ್ಲೇ ತಯಾರು ಮಾಡಿ. ಸೊ ಅದೇ ತರ ಇಂಡಿಯಾದಲ್ಲಿ ಅದನ್ನ ಇಂಪ್ಲಿಮೆಂಟ್ ಆದ್ರೆ, ರೈತರು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆದ್ರೆ, ಸೊ ಆ ಬಜೆಟ್ ಅನ್ನೆಲ್ಲ ತಗೊಂಡೋಗಿ ಡೆವಲಪ್ಮೆಂಟ್ ಕಡೆ ಯೂಸ್ ಮಾಡಿ. ರೈತರು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಮಾಡುತ್ತೆ. ಸೊ ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ ತುಂಬಾ ಜನ ರೈತರಾಗ್ಬಿಟ್ಟು. ಇವಾಗ ತುಂಬಾ ಜನ ಇಂಜಿನಿಯರ್ಸ್ ಆದ್ರೆ ಏನ್ ಪ್ರಾಬ್ಲಮ್, 5,000ಕ್ಕೆ 10,000 ಕೆಲ್ಸಕ್ಕೆ ಹೋಗ್ತಾರೆ. ತುಂಬಾ ಜನ ರೈತರವರೇ, ಆದ್ರೆ ಅದಕ್ಕೆ ಅವ್ರಿಗೆ ಸರಿಯಾದ ಇನ್ಕಮ್ ಸಿಗ್ತಾ ಇಲ್ಲ. ಕಮ್ಮಿ ಜನ ರೈತರಾದಷ್ಟು ರೈತರಿಗೆ ಒಳ್ಳೇದು. ಓಕೆನಾ, ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಸೊ ಅವಾಗ ರೈತರಿಗೂ ಒಳ್ಳೆ ಬೆಲೆ ಅನ್ನೋದು ಸಿಗ್ತದೆ. ಸೊ ನಾನು ಇದೆಲ್ಲ ವಿಡಿಯೋ ಮಾಡಿದ್ರು ಏನು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾ ಡೆಮೋಕ್ರಟಿಕ್ ಇಂಡಿಯಾ ಅಂದ್ರೆ ಪ್ರತಿಯೊಬ್ಬರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತು, ಆದ್ರೆ ಯಾರು ಏನು ಮಾಡಲ್ಲ ಅಷ್ಟೇ.